ಹೌದಾ? ನಿಜಾನ? ನಿಜಾನೇ. ಗಾಯತ್ರಿ ಅತ್ತಿಗೆ ಬದುಕಿದ್ದಾಗ್ಲೇ ಅದ್ ಹೇಗಾಗತ್ತೆ? ಅವರು ಇಲ್ಲ ಅಂತಾದ್ರೆ ಮಾಮ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ಏಯ್, ಮೇಡಮ್ ಅಂತ ಕರಿಬೇಕು ತಾನೆ? ಏನೋ ಒಂದ್ ಬಿಡಿ, ಏನೇನೋ ಮಾತಾಡಿ ನೀವು ಕಷ್ಟ ತಂದ್ಕೋಬೇಡಿ. ಗಾಯತ್ರಿ ಅಕ್ಕ ಯಾವಾಗ ಗೊತ್ತಿರೋದ್ರಲ್ಲ. ಆಗ್ಲೇ ಹೇಗ್ ಸಾಯ್ತಾರೆ? ಏನ್ ಮಾತಾಡ್ತಾ ಇದೀಯ ಅತ್ತಿಗೆ ನೀನು? ಏನು ಹೇಳ್ತಿದ್ದಾಳೆ ಅಕ್ಕ? ಅರ್ಥ ಆಗ್ಲಿಲ್ವಾ? ಸುಮ್ಮನೆ ಸಾರಿ ಮೇಡಮ್, ಪ್ಲೀಸ್ ಮಾತಾಡ್ಬೇಡಿ. ಅತ್ತೆ ಮಾವ, ನೀವು ಹೊರಡಿ. ಅದು ಮೇಡಮ್ಗೆ ಸ್ವಲ್ಪ ರೆಸ್ಟ್ ಬೇಕು, ಮಾರ್ನಿಂಗ್ ಮಾತಾಡೋಣ. ವಲ್ಲಭ್, ಅತ್ತಿಗೆ ಮಾತಿನ ಅರ್ಥ? ಅಯ್ಯಯ್ಯೋ, ಏನೂ ಇಲ್ಲ, ನೀವು ಹೊರಡಿ ಪ್ಲೀಸ್. ನೀನ್ ಬಾರಮ್ಮ, ಸುಮ್ಮನೆ ಬಾ. ಹೊರಡಿ. ರಾಮಕೃಷ್ಣ, ವಾಟ್ ಹ್ಯಾಪನ್? ಮಾಮ್, ಹಾ? ಮೇಡಮ್, ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗೆ ಅರ್ಥ ಆಗ್ತಿದ್ಯಾ? ಗಾಯತ್ರಿ ಮೇಡಮ್ನ ಸಾಯಿಸೋಂಥ ಪ್ಲಾನ್ನ ಅವ್ರ ಹತ್ರ ಹೇಳ್ಕೊಂಡ್ರೆ ಹೇಗೆ? ನಿಜಾನೇ. ನನ್ ಕರ್ಮ. ವಿಶಾಲ್ ನಯನಿ ಮುಂದೆ ನಮ್ಮಮ್ಮ ಎಲ್ಲ ಮಾತಾಡಿ ಇವರೇ ಕುತ್ತಿಗೆ ತಂದ್ಕೋತಾರೆ ಅನ್ಸತ್ತೆ. ನಿಮ್ಮಪ್ಪಂಗೆ ಎಷ್ಟ್ ಸಲ ಹೇಳಿದ್ರು ಹೀಗೆ ಮಾಡ್ತಾರೆ. ನಾನೇನ್ ಮಾಡ್ದೆ ನಾನಿ? ಆಫೀಸ್ ಫೈಲ್ಸ್ ಮಂಚದ ಮೇಲೆ ಇಡ್ಬೇಡಿ ಅಂತ ಹೇಳಿದ್ದೆ ಅಲ್ವಾ? ಜೊತೆಗೆ ಲ್ಯಾಪ್ಟಾಪ್ ಕೂಡ ಇಲ್ಲ ಇಟ್ಟಿದ್ದೀರಾ. ನೀನ್ ತಗೋಣ ಅನ್ಕೊಂಡೆ. ಏನೋ ಯೋಚನೆ ಮಾಡ್ಕೊಂಡ್ ಮರ್ತು ಬಿಟ್ಟಿದ್ದೀರಾ. ಗಾನವಿ ಗಲಾಟೆ ಮಾಡ್ದೆ ಆಡ್ಕೋತಾಳೇನೋ, ಆದ್ರೆ ಗಾಯತ್ರಿ ಬಗ್ಗೆ ನಿಮಗ್ ಗೊತ್ತು ತಾನೆ. ಪೇಪರ್ಸ್ ಎಲ್ಲ ಹರ್ದ್ ಹಾಕ್ತಾಳೆ, ವಸ್ತುನೆಲ್ಲ ಒಡ್ದ್ ಹಾಕ್ತಾಳೆ. ಸೇಮ್ ಅಮ್ಮನ್ ಹಾಗೆ. ಯಾವಮ್ಮ? ಆಹಾ, ಅವ್ರ ಅಮ್ಮನ್ ಹೋಲಿಕೆ ಅಂತಿದ್ದೀನಿ. ಗಾಯತ್ರಿ ಹೆತ್ತ ತಾಯಿನ ನೀವ್ ನೋಡ್ದಾಗ ಮಾತಾಡ್ತಿದ್ದೀರಲ್ಲ. ನೋಡಿದೀನಿ. ಎಲ್ಲಿ? ಇಲ್ಲೇ. ಯಜಮಾನ್ರೇ, ನೀವ್ ನಿಂತ್ಕೊಂಡೆ ಕನ್ಸ್ ಕಾಣ್ತಿದ್ದೀರಾ ಹೇಗೆ? ಹೆತ್ತ ತಾಯಿ ಎಲ್ಲಿದ್ದಾಳೆ? ಸತ್ತೋಗಿದ್ದಾಳಲ್ವಾ? ಮತ್ತೆ ಹುಟ್ಟಿದಾರೆ. ವಿಶಾಲಾಕ್ಷಮ್ಮ ತಾಯಿ. ಯಜಮಾನ್ರ ಕಣ್ಣಿಗೆ ಇವತ್ತೇನಾಗಿದ್ಯೋ ಏನೋ. ಗಾಯತ್ರಿ ಹೆತ್ತ ತಾಯಿ ಬಗ್ಗೆ ಕೇಳಿದ್ರೆ ನನ್ ಕಡೆ ತೋರಿಸ್ತಾ ಇದಾರೆ. ಶಾಸ್ತ್ರಿಗಳ ಮಗಳು ಶಾರದಕ್ಕ ತೀರ್ಕೊಂಡಿದ್ದಾಳೆ ಅಂದ್ರೆ ಮತ್ತೆ ಹುಟ್ಟಿದಾಳೆ ಅಂತಿದ್ದಾರೆ. ಗಾಯತ್ರಿ ಯೋಚನೆಲ್ ಮುಳುಗೋಗಿರೋ ನಿಮ್ಮಪ್ಪ ನನ್ನನ್ನು ಯೋಚನೆಲ್ ಮುಳುಗ್ಸೋ ಹಾಗೆ ಮಾತಾಡಿದ್ರೆ ಹೇಗ್ ಹೇಳು? ಸರಿ ನೈನಿ, ಆ ವಿಷಯ ಬಿಟ್ಟಾಕು. ಮನೇಲಿ ನಡೀತಿರೋದನ್ನ ನೋಡಿದ್ರೆ ನಿನಗೇನು ಅನಿಸ್ತಿದೆ? ನನ್ ತಂಗಿ ಬಗ್ಗೆನಾ, ಅತ್ತೆ ಬಗ್ಗೆನಾ? ಇಬ್ಬರು ವಿಷಯಕ್ಕೂ ಬಂದ್ರು. ಸುಮನ ಚಂದ್ರಕಾಂತ ಮಣಿನ ನೋಡಿದ್ಮೇಲೆ ಗಂಡಸ್ ಧ್ವನಿಯಲ್ಲಿ ಮಾತಾಡಿದ್ಲು. ತುಂಬಾ ಎಮೋಷನಲ್ ಆದ್ಲು. ತಿಲೋತ್ತಮ್ಮ ಮಾಮಂತೂ ವಿಶಾಲಾಕ್ಷಿ ತಲೆಗೆ ಡಿಕ್ಕಿ ಹೊಡೆದ್ಮೇಲೆ ಮೆಮೊರಿಲಿ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿದ್ದಾರೆ. ತುಂಬ ದಿನಗಳು ನಮ್ಮನೇಲೇ ಉಳ್ಕೊಂಡಿದ್ದಂಥ ಸಖೆ ಕಿಡ್ನಾಪ್ ಆದ್ಲು ಅನ್ಕೊಂಡ್ವಿ. ಆದರೆ ನಮ್ಮನೆಯವರೇ ಯಾರೋ ಮರ್ಡರ್ ಮಾಡಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಹೇಳಿದ್ರು. ಇಂಥ ಕ್ಲೂ ಸಿಗದೆ ಇರೋ ವಿಷಯಗಳು ಯಾಕೆ ನಮ್ಮ ಗಮನಕ್ಕೆ ಬರ್ತಿದೆ ಅಂತ. ಯೋಚನೆ ಮಾಡಬೇಡಿ ಯಜಮಾನ್ರೆ. ನನ್ನ ತಂಗಿ ವಿಷಯ ಅಂತೀರಾ? ಬರೋ ತಿಂಗಳು ಅವಳು ಹೆರಿಗೆ ಆಗೋರ್ಗೂ ಕಾಯ್ಬೇಕು. ಅತ್ತೆ ವಿಷಯಕ್ಕೆ ಬಂದ್ರೆ ಅವ್ರು ಒಪ್ಕೊಳ್ದೆ ಹೋದ್ರು ವಿಶಾಲಾಕ್ಷಿ ತಲೆಗೆ ಕಿ ಹೊಡಿಯೋಗ್ ಮಾಡಿದ್ರೆ ಆ ಸಮಸ್ಯೆನೂ ಹೋಗುತ್ತೆ. ಸಖಿ ಸಾವನ್ ಬಗ್ಗೆನಾ ಹಗುರವಾಗಿ ತಗೋಬಾರ್ದು. ಈ ಮನೆಯವರೇ ಯಾರೋ ಆ ಕೆಲಸನ ಮಾಡಿರ್ತಾರೆ. ಆದ್ರೆ ಯಾರು ಅಂತ ಪೊಲೀಸ್ಗೂ ಕೂಡ ಗೊತ್ತಾಗಿಲ್ಲ. ಯಾಕೆ ಹಾಗೆ? ಯಾರನ್ನೂ ಅನುಮಾನಿಸ್ತಿಲ್ವಾ? ನನ್ನನ್ನು ಕೇಳಿದ್ರೆ ನೀನೇನು ಅನ್ಕೊಳ್ಳಲ್ಲ ಅಂದ್ರೆ ನಾನು ಹೇಳ್ತೀನಿ. ಹೇಳಿ. ಸುಮ್ಮನ ಮೇಲೆ ನನ್ಗೆ ಅನುಮಾನ ಇದೆ ನೇನಿ. ಬೇಜಾರು ಮಾಡ್ಕೋತಿ ಅನ್ಕೊಂಡ್ರೆ ನಗ್ತಾ ಇದೆಯಲ್ವಾ ನೀನು? ಯಾಕಂದ್ರೆ ಸಖಿನ ಸಾಯಿಸಿದ್ದು ಸುಮನ ಅಲ್ಲ. ವಾಟ್? ಈ ಕೊಲೆಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ.
ಇನ್ಯಾರು ನೈನಿ? ಪೊಲೀಸ್ ಅವರೇ ಕಂಡು ಹಿಡಿತಾರೇನೋ, ನೋಡೋಣ ಯಜಮಾನ್ರೆ. ಗಾಯತ್ರಿ ನೆತ್ಕೊಳ್ಳಿ, ನಾನು ಹಾಲು ತಗೊಂಡು ಬರ್ತೀನಿ. ಓಕೆ. ಆಗಲ್ಲ ಆಗಲ್ಲ, ನನ್ ಕೈಲಾಗಲ್ಲ, ನನ್ ಕೈಲಿದ್ದೀನಲ್ಲ, ನೋಡೋದಕ್ ಸಾಧ್ಯನೇ ಇಲ್ಲ, ನನ್ ಕೈಲಿ ಆಗ್ತಾ ಇಲ್ಲ. ಏನಾಗುತ್ತೋ ಏನೋ, ಅಯ್ಯಯ್ಯೋ. ಡಮ್ಮಕ್ಕ ಏನೋ ಆಗತ್ತೆ, ಅಯ್ಯಪ್ಪ. ಏನೇನೋ ನಡೀತಾ ಇದೆ, ಆಗ್ತಿಲ್ಲ, ನನ್ ಕೈಲಿ ಆಗ್ತಾ ಇಲ್ಲ, ಅಯ್ಯಯ್ಯೋ. ಚಿತ್ರ ವಿಚಿತ್ರ, ನವರಸ ಅಲ್ಲ ಅದು, ದಶರಸ. ಏನಾಯ್ತು ಬ್ರೋ? ನನ್ ಕಣ್ಣಲ್ಲೇನ ನೋಡಕ್ಕಾಗ್ಲಿಲ್ಲ ಕಣೋ. ಹಾ, ನಿಮ್ ಫೋಟೋ ನೋಡ್ಕೊಂಡ್ರಾ? ಏಯ್ ಅಲ್ಲ ಕಣೆ. ಹಾ, ಮತ್ತದೇನು ಅಂತ ಬಾಯ್ಬಿಟ್ಟು ಹೇಳು. ಹೇಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ, ಗುಂಡ್ಗೆ ಹೊಡ್ಕೋತಾ ಇದೆ. ವಲ್ಲಭವ, ಹೆದರ್ಕೋಬೇಡಿ, ಸಮಾಧಾನವಾಗಿರಿ. ಅವ್ರು ಏನಾಯ್ತಂತ ಹೇಳೋವರೆಗೂ ಭಯ ಹೋಗಲ್ಲ ಅಕ್ಕ. ಅಮ್ಮನ್ನ ನೋಡಿದಾನೆ ಚಿಕ್ಕ ಮಾತೆ. ಹಲ್ಲಿ ನೋಡಿ ಈ ತರ ಆಡಿದ್ರು ಅಂದ್ರೆ ಅರ್ಥ ಮಾಡ್ಕೋಬಹುದು. ಅಯ್ಯೋ, ನನ್ ಮಾಮ್ನೆ ನೋಡಿದ್ ಸುಮನ. ಅರೇ ಪ್ರಾಬ್ಲಮ್ ಏನು ಬ್ರೋ? ಅಯ್ಯೋ, ಎಲ್ಲ ಒಂದ್ಸಲ ಮೇಲ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ಓಚಿ ನೋಡುವೆಯ. ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಓಚಿ ಕೇಳುವೆಯ. ಬಂತು ಬಂತು ನಂಗು ಬಂತು ತುಂಬಾ ತುಂಬಾ ಆಸೆ ಬಂತು, ಆಸೆ ಹಿಂದೆ ಪ್ರೀತಿ ಬಂತು, ಪ್ರೀತಿ ಹಾಡು ಅಂತು. ಡಮ್ಮೋ ಡಮ್ಮ, ನಮ್ಮಮ್ಮನ್ಗೆ ಡಿಕ್ಕಿ ಹೊಡೆಯೋವರೆಗೂ ಈ ವಿಚಿತ್ರ ನಡೀತಿರುತ್ತೆ. ಇದ್ಯಾವ ತಾರನಪ್ಪ? ಲಂಗ ದಾವಣಿ ಯಾಕೆ ಹಾಕೊಂಬಂದಿದ್ದೀರಾ ಅತ್ತೆ? ಅತ್ತೇನಾ? ನಾನ್ ನಿನ್ ಸಂಬಂಧಿ ಕೂಡ ಅಲ್ಲ, ಹಾ? ಯಾಕೆ ಹಾಕ್ ಕರಿತೀಯ? ಹಾಗಿದ್ರೆ ಅಕ್ಕ ಅನ್ಬೇಕಾ? ಪರವಾಗಿಲ್ಲ. ನಾನನ್ನಲ್ಲ, ನಿಮ್ಗೆ ನನ್ ಸಂಬಂಧಿ ಅಲ್ಲ ಅಲ್ವಾ? ಹಾಗಾದ್ರೆ ಹೆಸರಿಡ್ದು ಕರಿ. ಹಾ, ತಿಲೋತ್ತಮ. ಹಾಸಿನಿ, ಫ್ರೆಂಡ್ಸ್. ಫ್ರೆಂಡ್ಸ್. ಹೇಗಿದೆಯಾ ತಿಲು? ತಿಲೋನಾ? ನಾವು ಫ್ರೆಂಡ್ಸ್ ಆಗೋದ್ವಿ, ಇನ್ಮೇಲಿಂದ ಹೀಗೆ ಮಾತಾಡೋದು. ಅಕ್ಕ, ಹೀಗೆಲ್ಲ ಮಾಡಿದ್ರೆ ಹೊಡಿತಾರೇನೋ. ಅವ್ರ ಮುಖ ಎಲ್ಲ ಮರ್ತೋಗಿ ಹೀಗ್ ಬಂದಿದ್ದಾರೆ. ಸ್ವಲ್ಪ ಆಟ ಆಡ್ಸಕ್ ಬಿಡು, ಈ ತರ ಚಾನ್ಸ್ ಮತ್ತೆ ಮತ್ತೆ ಸಿಗುತ್ತಾ? ಅಕ್ಕ, ಇನ್ನೇನೇ ಸಮಾಚಾರ? ಬಾ, ನೀನೇ ಹೇಳ್ಬೇಕು. ಎಷ್ಟು ದಿನ ಆಯ್ತಲ್ಲ ನೀನು ನೋಡಿ. ವಿಶಾಲ, ಇಲ್ಲೇನ್ ನಡೀತಾ ಇದೆಯೋ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ, ಹುಚ್ಚೆ ಹಿಡಿತದೆ. ಮಾವ, ವಿಶಾಲಕ್ಷಿ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾಳೆ. ಅವಳು ಬರೋವರೆಗೂ ಸಹಿಸ್ಕೋಬೇಕು. ಅಮ್ಮ ಹೇಳ್ದಾಗೆ ಕೇಳಿದಿದ್ರೆ ಇದನ್ನ ನೋಡುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಪುತ್ರ. ನನ್ ಮೇಲ್ ನೋಡಿ ಭಯದಲ್ಲಿ ಕೆಳಗೆ ಓಡ್ ಬಂದ್ಬಿಟ್ಟೆ. ಏನಾಯ್ತು? ಏನೂ ಆಗಿಲ್ಲ. ಯಾರೋ ಬಂದ್ರು. ಸರ್, ಪೋಸ್ಟು. ಎಲ್ಲಿಂದ ಬಂದಿದೆ? ಲಕ್ಷ್ಮೀಪುರ, ಅಡ್ರೆಸ್ಸು ನಾಗಲಕ್ಷ್ಮಿ ಗುಡಿ ಅಂತ ಇದೆ ಸರ್. ಯಾರು ಬರೀತಿದಾರೋ ಗೊತ್ತಾಗ್ತಿಲ್ಲ. ಈ ಸಲ ಏನ್ ಬರ್ತಿದಾರೋ? ಸೈನ್ ಮಾಡಿ ಮೇಡಮ್. ಪೆನ್ ಕೊಡು ಗಾಯತ್ರಿ. ಪರವಾಗಿಲ್ಲ ಮೇಡಮ್, ಮಗು ಆಟ ಆಡ್ತಿದೆಯಲ್ವಾ?
ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್. ನೈನಿ ಓದು. ಅಮ್ಮನವ್ರನ್ನ ಹೊತ್ಕೊಂಡು ಮೆರವಣಿಗೆ ಹೋಗೋ ದಿನಗಳಲ್ಲಿ ಅಮ್ಮ ಕೊಟ್ಟ ಕಾಸಿಗೆ ಅವ್ರ ಆಸೆ ಪಟ್ಟು ಮಣ್ಣಿನ ಮಡಿಕೆನ ಅವ್ರು ಒಡೆದು ಹಾಕಿದ್ರು. ಆಗ ಮಾಯ ಆದವರೇನೆ ಈ ಕತ್ಲಲ್ಲಿ ಜೀವಂತವಾಗಿರ್ತಾರೆ. ಬ್ರೋ, ಸ್ವಾಮೀಜಿ ಹೇಳ್ದಂಗೆನೆ ಲಿಟ್ರಲ್ ಇದೆ. ಮಣ್ಣಿನ ಮಡಿಕೆನ ಒಡೆದು ಹಾಕೋದಂದ್ರೆ ಏನು? ನಿಂಗದ್ ಗೊತ್ತಿಲ್ಲ ಬಿಡೆ, ಅದೊಂದ್ ದೊಡ್ಡ ಕತೆ. ಆಹಾ, ಹಾಗಾ? ಆ, ಕತ್ಲಲ್ಲಿ ಜೀವನ ಕಳ್ಕೊಳ್ಳೋದು ಅಂದ್ರೆ ಅಯ್ಯೋ, ಮಾಮ್ನೇ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ, ಇನ್ನು ಅದಾರ್ಥ ಆಗತ್ತಾ? ಆ ಗುರುಗಳು ಹೇಳಿರೋ ಹಾಗೆ ಲೆಟ್ರಲ್ಲಿ ಇದೆ ಅಂದ್ರೆ ಅದನ್ನ ಅವರೇ ಕಳ್ಸಿರ್ಬೋದು. ಅಲ್ಲ, ಮತ್ತೇನ್ಯಾರು ತಿಳ್ಕೋಬೇಕು. ತಿಳ್ಕೋಬೇಕು ಅಂತ ನಮಗೂ ಗೊತ್ತಿದೆ, ನೀವೇನ್ ಹೇಳ್ಬೇಕಾಗಿಲ್ಲ. ನೈನಿ, ನಾನು ಒತ್ತೀನಿ ಕೊಡು. ಅಯ್ಯೋ, ಹಾಗೆ ಬರೀಬಾರ್ದಮ್ಮ. ಮಾಮ್, ಏನಾಯ್ತು? ಮಾಮ್ ಏನಾಯ್ತು ಮಾಮ್? ತಲೆ ತಿರುಗ್ತಾ ಇದೆ ಅಂತ ಅನ್ನಿಸ್ತಿದೆ. ಏನ್ ಬರ್ದಿದೆ ಇದ್ರಲ್ಲಿ? ಗಾಯತ್ರಿ ಪೆನಲ್ಲಿ ಗೀಚಿರೋದು ಸೈನ್ ತರ ಇದೆ. ಏನ್ ಹೇಳ್ತಿದ್ಯಾ? ಗಾಯತ್ರಿ ಏನೋ ಗೀಚಿದ್ರೆ ಅವಳ ಮನ್ಸ್ ಬಂದಾಗ ಏನೋ ಅನ್ಕೋತಿದ್ದಾಳೆ ಸುಮನ. ನೈನಿ, ನೀನ್ ಮೊದ್ಲು ಅತ್ತೆನ ಒಳ ಕರ್ಕೊಂಡು ಹೋಗು. ಹೌದು ನೈನಿ, ಮಾಮ್ಗೆ ಬಿ ಪಿ ಇದೆಯಲ್ವಾ, ಸೊ ತಡ ಮಾಡಿದೆ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ತಗೋಬೇಕು ಅಲ್ವಾ, ಬೇಗ ಕರ್ಕೊಂಡು ಹೋಗು. ಹಾ ಮಾಮ್, ಬನ್ನಿ. ಅತ್ತೆ ಬನ್ನಿ. ಹುಷಾರಾಗಿ ಬನ್ನಿ ಅತ್ತೆ. ಅಂಬಾ ಶಿವಶಂಭೋ, ಇಬ್ರು ಚೆನ್ನಾಗಿ ನಡ್ಸಿದ್ರಿ. ನಾನೇನ್ ಮಾಡಿದೆ? ನಿಮಗ್ ಗೊತ್ತಿದ್ರು ಕೇಳ್ತಿದ್ದೀರಲ್ಲ ಪುತ್ರ. ನಮ್ಗೆ ಹೇಗ್ ಗೊತ್ತಾಯ್ತು ಅಂತೇನೋ. ಡಮ್ಮೋ ಡಮ್ಮ. ನಡಿ. ನೋಡು ವಿಶಾಲ್, ನಮ್ಮಮ್ಮ ನಿನ್ನ ಬರ್ತಿರೋದು ನಾನೇ ಅಂತ ಸೈನ್ ಮಾಡಿದ್ದಾರೆ. ಅದಕ್ಕೆ ಡಮ್ಮೋ, ನೀನ್ ಕೂತ್ಕೋ.
ನೀನು ಜಾತಕ ಹೇಳ್ತೀಯ ಅಲ್ವಾ? ನನ್ನ ಕೈ ನೋಡಿ ಜಾತಕ ಹೇಳ್ತೀಯಾ? ನಿನ್ ಕೈ ಹಿಡ್ಕೊಂಡ್ರೆ ನಿನ್ ಹೆಂಡತಿ ಸುಮ್ನೆ ಇರ್ತಾಳಾ? ಅವಳನ್ನ ಕಟ್ಕೊಂಡಿದ್ದಕ್ಕೆ ನನ್ನ ಭವಿಷ್ಯ ಹಾಳಾಗೋಯ್ತು. ಏಯ್ ಏನ್ ನಿಮ್ ಗಲಾಟೆ? ನಮ್ಮಕ್ಕ ಕೈ ನೋಡಿ ಭವಿಷ್ಯ ಹೇಳ್ತಾಳಂತೆ ಸುಮ್ನಮ್ಮ. ಜಾತಕ ಹಾಗಿರ್ಲಿ, ಲಕ್ಷ್ಮೀಪುರದಿಂದ ಬಂದಿರೋ ಪೆಟ್ಕೆನ ನಮ್ಮ ಅಕ್ಕ ಎಲ್ಲೋ ಇಟ್ಟಿದ್ದಾಳೆ. ಅದ್ ಎಲ್ಲಿದೆ ಅಂತ ಹೇಳಿದ್ರೆ ಸಾಕು. ಅದಂಗ್ ಹೇಳ್ತಾಳೆ? ಹೇಳ್ತೀನಿ ಬಿಡು. ಎಲ್ಲಿದೆ? ನಿನ್ ಹತ್ರನೇ ಇದೆ. ಸುಮನಮ್ಮಂಗೇನು ಹುಚ್ಚ? ಅವಳ ಹತ್ರ ಇದ್ದಾಗ ಯಾಕೆ ಹುಡುಕ್ಬೇಕು? ಈ ಡಮಕ್ಕ ಏನ್ ಮಾತಾಡ್ತಾಳೋ ಅರ್ಥನೇ ಆಗಲ್ಲ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಸಿಟ್ ಮಾಡ್ಕೋಬೇಡ ಸುಮನಾ. ನಿನ್ ಹತ್ರ ಇರೋ ಬಂಗಾರದ ಹಾವಿಂದ ಆ ಪೆಟ್ಟಿಗೆ ಎಲ್ಲಿದೆ ಅಂತ ತಿಳ್ಕೋಬಹುದು ಅಂತ ಹೇಳಿದೆ. ನಿಜನಾ? ಅದು ಹೇಗೆ? ಒಂದ್ ನಿಮಿಷ. ಬಾಯರ್ಕೆ ಆಗ್ತಿದ್ಯಾ? ಕುಡಿ 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 ಕುಡಿ. ನಾನ್ ಕುಡಿಯಕ್ಕಲ್ಲ. ಆ ಬಂಗಾರದ ಹಾವನ್ನ ಇದ್ರೊಳಗ್ ಹಾಕು ಸುಮ್ನ. ಏನ್ ಮಾಡ್ತಿದ್ದಾಳೆ ಚಿಕ್ಕಪ್ಪ? ಶಿವ ಭಕ್ತಿ ಅಲ್ವಮ್ಮ, ಏನೋ ಮಾಡ್ತಿರ್ಬೇಕು. ಡಮ್ಮೋ ಡಮ್ಮ. ಎಲ್ಲಿದೆ ಅಂತ ಗೊತ್ತಾಯ್ತಾ? ಗೊತ್ತಾಗುತ್ತೆ. ಈಗಿಲ್ ನೋಡು. ನೀರು ಮಾಯ ಎಲ್ಲೋಯ್ತು? ಸುಮನನ್ ಬಾಯೊಳಗಿದೆ. ಅಯ್ಯಪ್ಪ, ಅಲ್ಲ, ನನ್ ಬಾಯೊಳಗ್ ನೀರ್ ಹೇಗ್ ಬಂತು? ಬಂಗಾರದ ಹಾವು ಕುಡ್ದಿದ್ರಿಂದ. ಅದೇ ಕುಡಿತಾ? ನಾನ್ ನುಂಗದ್ನಲ್ಲ, ನಂಗೇನು ಅರ್ಥ ಆಗ್ತಿಲ್ವಲ್ಲ. ಅದೇ ಮಹತ್ವಗಳ ಗಮ್ಮತ್ತು. ನಿಮ್ ಮ್ಯಾಜಿಕ್ ಎಲ್ಲ ಪಕ್ಕಗಿಟ್ಟು ಆ ಪೆಟ್ಕೆಯಲ್ಲಿದೆ ಅಂತ ಹೇಳು. ನಾನ್ ಹೇಳದ್ ಬೇಕಾಗಿಲ್ಲ. ನೀನ್ ಉಗ್ದಿರೋ ನೀರೇ ತೋರ್ಸತ್ತೆ ಪೆಟ್ಟಿಗೆ ಎಲ್ಲಿದೆ ಅಂತ. ಪೆಟ್ಟಿಗೆ ಸಿಕ್ಬಿಡ್ತಾ? ಚಂದ್ರಕಾಂತ ಮಣಿ ಬೇಕು. ಅಯ್ಯಪ್ಪ, ಅದನ್ನ ಸುಮ್ಮನಮ್ಮ ತೆಗಿಬಾರ್ದು ಅಂದಿದ್ರು. ಈಗೇನ್ ಮಾಡೋದು ಡಮ್ಮಕ್ಕ? ಭಯ ಪಡೋ ಅವಶ್ಯಕತೆ ಇಲ್ಲ ಚಿಕ್ಕಪ್ಪ. ಸುಮ್ಮನಂಗೆ ಪೆಟ್ಟಿಗೆ ಸಿಕ್ಕಿರ್ಬೋದು, ಆದ್ರೆ ಅದರಲ್ಲಿಟ್ಟಿರೋ ಚಂದ್ರಕಾಂತ ಮಣಿ ಮಾತ್ರ ಸಿಗಲ್ಲ. ಯಾಕೆ ಅಂದ್ರೆ ಇದ್ರಲ್ಲಿ ಇಲ್ವಲ್ಲ, ಅದಕ್ಕೆ.